ಬಾಯ್ಸ್ ನಮಸ್ಕಾರ. ಅನದರ್ ಡೇ ಅನದರ್ ರೈಡ್ ಅಂತ ಇದೆ ಮುಂಚೆ, ಇವಾಗ ಅನದರ್ ಡೇ ಅನದರ್ ಡ್ರೈವ್ ಅಂತ ಅನ್ಬೇಕು. ಸೊ ಹಾಗೇನೆ ನಾವಿವತ್ತು ದಾವಣಗೆರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಏರ್ಪೋರ್ಟ್ ರೋಡಲ್ಲಿ ಇದ್ದೀವಿ. ಈ ಕಡೆ ಪೆರಿಫೆರಲ್ ರೋಡ್ ಎತ್ಕೊಂಡು ಇಲ್ಲಿಂದ ನಾವು ಸೀದಾ ದಬಾಸ್ಪೇಟ್ ಹತ್ರ ಜಾಯಿನ್ ಆಗ್ಬಿಡ್ತೀವಿ. ಸೊ ಈಗ ಫಸ್ಟ್ ಬ್ರೇಕ್ಫಾಸ್ಟಿಗೆ ಒಂದು ಸ್ಟಾಪ್ ಆಗ್ತೀವಿ. 7:15 ಆಗಿದೆ ಟೈಮು. ಫ್ಯಾಮಿಲಿ ಡ್ರೈವ್ ಟು ದಾವಣಗೆರೆ, ನಮ್ಮ ಹುಡುಗಿಯವರ ತವರೂರಿಗೆ ಹೋಗ್ತಾ ಇದ್ದೀವಿ. ಸೊ ಬಾಯ್ಸ್ ಹಂಗೆ ಸಿಗ್ನಲಲ್ಲಿ ನಿಂತಿದ್ದೀವಿ. ಇಲ್ಲಿ ಡುಕ್ಯಾಟಿಗಳು ಬಂದಿದೆ ನೋಡಿ ಹಿಂದೆ. ಅದು 2025 ಪ್ಯಾನಿಗಲ್ಲ, ಯಾರು ಬಾಯ್ಸ್ ಗೊತ್ತಿಲ್ಲ. ನೋಡಮ್ಮ, ನಮ್ಮ ಗಾಡಿ ಮಿಸ್ ಮಾಡ್ಕೊತಿದ್ರು, ಮಿಸ್ ಮಾಡ್ಕೊತೀನಿ. ಡುಕ್ಯಾಟಿ ನೋಡು, ನಮ್ದು ಎಕ್ಸಾಸ್ಟ್ ಇದ್ದಾಗ ಇನ್ನೇನು ಬರುತ್ತೆ ಗೊತ್ತಾ ಪ್ರೀತಿ ಸೌಂಡು. ಸೈಕೋ ಅಪ್ಪ, ರಿಯಲಿ ಮಿಸ್ಸಿಂಗ್ ಸೋ ಬ್ಯಾಡ್ಲಿ. ಸ್ಪೆಷಲಿ ಈ ಥರ ನೋಡುವಾಗ ಹಿಂದೆ ದಪ್ಪ ಉಂಡೆ ಟೈರ್ಗಳನ್ನ, ವಾ ಸೌಂಡು. ಇಲ್ಲೇ ZX6R ಎಲ್ಲ ನಾ ಕಡೆಯಿಂದ ಬರ್ಬೇಕಿದ್ರು, ಒಬ್ಬ ಸಡನ್ ಆಗಿ ಅಡ್ಡ ಬಂದ್ಬಿಟ್ಟಿದ್ದ. ನೋಡ್ದೆ ಹಂಗೆ ಟರ್ನ್ ಮಾಡಿ. ಇವಾಗ ಕೋಟೇಶ್ವರಂ ಅಂತ ಇದೊಂದು ಹೊಸ ಹೋಟೆಲ್ ಆಗಿದೆ ಈ ಏರ್ಪೋರ್ಟ್ ರೋಡ್ ಹತ್ರ. ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಒಂದು ಗಾಡಿ ಇಲ್ವಲ್ಲ, ಓಪನ್ ಇದೆಯಾ ಫಸ್ಟ್ ಆಫ್ ಆಲ್? ಸೂಪರ್ ಬೈಕ್ಸ್ ಬಂದಿದೆ ಅಂದ್ರೆ ಇರುತ್ತೆ. ಅಲ್ಲಿ ನೋಡಮ್ಮ, ದೊಡ್ಡ ಬೈಕ್ ಬಂದಿದೆ. ಇಲ್ಲಿ ನೋಡು ಪುಟಾಣಿ, BMW GS. ಆಕ್ಚುಲಿ ಈ ಕಲರ್ ಚೆನ್ನಾಗಿದೆ. ಅದೇ ಇದೆ, ಡಿಫ್ರೆಂಟ್ ಆಗಿದೆ, ಒಂಥರ ಗ್ರೀನ್. ಇದು ನಾವು ಹಿಮಾಲಯನ್ ಹಾಕ್ತಿದ್ವಲ್ಲ ಅದೇ ಥರ. ಸೊ ಬಾಯ್ಸ್, ಬಟನ್ ಇಡ್ಲಿ, ಗೀ ಮಸಾಲ ದೋಸೆ, ಗೀರೋ ಯಾವುದೇ ಓಪನ್ ಬಟರ್ ಮಸಾಲ ಹೇಗಿದೆ? ಚೆನ್ನಾಗಿದೆಯಾ ಪಾಪು? ನಿಂಗೆ ಯಾವ್ದು ಬೇಕು? ಅದು ಬೇಕಾ? ಸೊ ಟೇಸ್ಟ್ ಚೆನ್ನಾಗಿದೆ ಅಂತ ಲೆಟ್ಸ್ ಸಿ. ಪ್ರೈಸ್ ಎಲ್ಲ ಡೀಸೆಂಟಾಗಿದೆ, ಓವರಾಲ್ ಜಾಸ್ತಿನೇ, ಬಟ್ ಡೀಸೆಂಟ್ ಪ್ರೈಸು ಕನ್ಸಿಡರಿಂಗ್ ಹೋಟೆಲ್ ಲೆವೆಲಿಗೆ. ಇವಾಗ ಪೆರಿಫೆರಲ್ ರಿಂಗ್ ರೋಡ್ ಹಿಡಿತಾ ಇದ್ದೀವಿ. ಇಲ್ಲಿಂದ 8:15 ಟೈಮು. ಎಷ್ಟೊತ್ತು ಬೇಕೆ ದಾವಣಗೆರೆಗೆ? ಒಂದು 4 hours ಆಗ್ಬೋದು ಅನಿಸುತ್ತೆ. 3 hours ಹೋಗೋದು. ಬಟ್ ಏನಂದರೆ ನಾವು ಒಂದು ಸ್ವಲ್ಪ ಬ್ರೇಕ್ ಎಲ್ಲ ತೊಗೊಂಡು ಮಧ್ಯಾಚೂರು ಎಕ್ಸ್ಪ್ಲೋರ್ ಎಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ತಿಂಡಿ ಹೇಗಿತ್ತು? ಚೆನ್ನಾಗಿತ್ತು. ನಾವು ಓಪನ್ ಬಟರ್ ಮಸಾಲ ಅಂತೂ ಸಖತ್ ಇಷ್ಟ ಆಯಿತು. ಬಟನ್ ಇಡ್ಲಿನೂ ತುಂಬ ಚೆನ್ನಾಗಿತ್ತು. ಬಟನ್ ಇಡ್ಲಿ ನಂಗೆ ಇಷ್ಟ, ಚೆನ್ನಾಗಿತ್ತು. ಆಯ್ತಮ್ಮ, ಕಣ್ಣಿಗೆ ಕಿವಿಗೆ ಹಾಕೊಳ್ಳೋದೆಲ್ಲ ಎಲ್ಲ ಕೊಡೋಣ ಅಮ್ಮ ನಿಂಗೆ. ಕಣ್ಣು ಕಿವಿ ತಲೆಗೆ ಹಾಕೊಳ್ಳೋದೆಲ್ಲ ಕೊಡೋಣ. ಯಾವ ಊರ ಹತ್ರ ಇದ್ದೀವಿ ಗೊತ್ತಾನ? ಹಿರಿಯೂರ್ ಹತ್ತತ್ರ ಇದ್ದೀವಿ ಬಾಯ್ಸ್ ನಾವು. ಲೆಟ್ಸ್ ಗೋ. ಏನು ಹೇಳ್ರು, ಫುಲ್ ಖುಷಿ ಆಗ್ಬಿಟ್ಟಿದೆ ಕಾರ್ ಓಡಿಸ್ತಾ ಹೈವೇಯಲ್ಲಂತೂ. ಬೊಂಬಾಟ್ ಎಕ್ಸ್ಪೀರಿಯನ್ಸು. ಸೊ ಇನ್ನು ದುರ್ಗಕ್ಕೆ ಹೋಗೋಕ್ಕೆ ಎಷ್ಟೊತ್ತಾಗೋದೆ? ಇವಾಗ 10:15 ಆಗಿದೆ, 10:20 ಟೈಮು. 11:30 ಎಷ್ಟೊತ್ತಿಗೆ ಹೋಗ್ಬೋದು. ಸೊ 4-wheel ಡ್ರೈವಿಗೆ ಹಾಕ್ಕೊಂಡಿದ್ದೀನಿ. ನ್ಯೂಟ್ರಲಲ್ಲಿ ಇತ್ತು, ಇವಾಗ ಡ್ರೈವ್ ಆಗಿದೆ. ಸುಕೋಯ್ ಇಲ್ಲೆಲ್ಲಮ್ಮ ಹೋಗುತ್ತೆ. ಇಲ್ಲಿ ತೋರಿಸಿ ಗ್ರೀನ್. ಹೌದಾ ಪುಟ್ಟಿ? ಸುಕೋಯ್ ಥರ ಹೋಗ್ತಾ ಇದೆಯಾ? ಸೊ ಇವಾಗ ಸೀದಾ ವಿಂಡ್ ಮಿಲ್ ಹತ್ರ ಹೋಗೋಣ ಬನ್ನಿ, ಹೇಗಿರುತ್ತೆ ನೋಡೋಣ. ಈಗ ಇಲ್ಲಿ ಹೆಂಗ್ ಹತ್ತುತ್ತೆ ಅಂತ ನೋಡ್ಬೇಕಲ್ಲ, ಮುಂದೆ ತಗ್ಗಿದ್ಯಾ? ಹೆಂಗಿದ್ರು ಹೋಗುತ್ತೆ, ತಲೆ ಕೆಡಿಸ್ಕೊಂಬಿಡ ನೀನು. ನಮ್ಗೆ ರೋಡ್ ಕಾಣಿಸ್ಬೇಕಷ್ಟೇ ಮೈನು. ನೋಡು, ವೀಲ್ ಸ್ಪಿನ್ನು ಆಗಲ್ಲ ಚೂರು. ಪ್ಲಸ್ ಸೈಡಿಗೆ ತಗೋದು ನಿಜ ಎಷ್ಟಿದೆ ನೋಡು. PPF ಮಾಡಿಸಿದ್ PPF ಮಾಡಿಸಿಲ್ಲ ಅಂದರೆ ಇದೇನೇ ಹೊಟ್ಟೆ ಉರಿಯುತ್ತೆ. ಇಲ್ಲಿದೆಯಲ್ಲ ಅದನ್ನೇ ಕ್ಯಾಪ್ಚರ್ ಮಾಡ್ತಿದ್ವಿ. ಯೋ ನೋಡು ಅರಿಯ, ಎಲ್ಲಿ ಬಂದ್ವಿ? ಬಾಯ್ಸ್ ನೋಡಿ ಹೇಗಿದೆ ಡೆಸ್ಟಿನೇಷನು? ಹೆಂಗಿದೆ ಡೆಸ್ಟಿನೇಷನು? ಕ್ರೇಜಿ ಅಂತೀರಾ? ಈ ವಿವಲ್ಲಿ ನೋಡ್ತಾ ಇರ್ಬೋದು. ಬೇರೆಯವರು ಸಗಲಾಗಿದೆ ಮಾತ್ರ ಸ್ಪಾಟು.
ಆರ್ ಇನ್ ದಾವಣಗೆರೆಯಲ್ಲಿ ಒಳ್ಳೆ ಮಳೆ ಬಂತು. ಮಧ್ಯಾಹ್ನ ಬಂದು ಒಳ್ಳೆ ನಿದ್ದೆ ಮಾಡಿದ್ವಿ. ಆಮೇಲೆ ಸಗರಾಗಿ ಮಳೆ ಬಂತು. ಸೊ ನಮ್ಮ ಅತ್ತೆ ಮಾವ ಅವ್ರ ಜೊತೆಲಿ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಆಯನ್ ಬಿಡಿ ಮಾವ ಇಲ್ಲಿ. ಮಾವ ಅವರು ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಕೂಡ್ತಾ ಇರೋದು. ಅವತ್ತು ಬಂದಿದ್ರು ಡೆಲಿವರಿಗೆ, ಬಟ್ ಹೋಗೋಕ್ಕಾಗಿರಲಿಲ್ಲ ಇಲ್ಲೂ. ಸೊ ಫಸ್ಟ್ ಟೈಮು. ಚೆನ್ನಾಗಿ ಅನ್ಸುತ್ತಾ? ಚೆನ್ನಾಗಿ ಅನಿಸುತ್ತೆ. ಹಾಂ, ಟ್ರಿಪಲ್ ರೇಸ್ ಅಂತ ಹುಡುಗರು ಎಷ್ಟು ಬೇಗ ಕಂಡುಹಿಡಿತಾರೆ ಅಂದರೆ ಹೆವಿ ಕ್ವಿಕ್ಕು. ದಾವಣಗೆರೆ ಬಾಯ್ಸ್ ನಮಸ್ಕಾರ. ಕಾರ್ ನೋಡಿದ್ರೆ ಇದು ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಹುಡುಗರಿಗೆ. ಪೀಸ್ಫುಲ್ ಆಗಿದೆ ವೆದರು, ಒಳ್ಳೆ ತಣ್ಣಗಿದೆ. ಸೆಕೆ ತುಂಬ ಹೊಡಿತಾ ಇತ್ತು ಹಾಗೆ, ಇವಾಗ ತಣ್ಣಗಾಗಿದೆ. ಹ್ಞೂ ಹೌದಾ ಮಾಮ? ಸ್ಟೆಪ್ಸ್ ಹಾಕಿ ಸ್ಟೆಪ್ಸು. ದಾವಣಗೆರೆಯಲ್ಲಿ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದಿದ್ದೀವಿ. ಸೊ ಬೆಣ್ಣೆ ದೋಸೆ ತೊಗೊಂಡಿದ್ದೀವಿ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ನಿಂಗೆ ಹೆಂಗಿದೆಯಾ? ಇಟ್ಸ್ ಗುಡ್, ಸ್ಮೂತ್ ಆಗಿ. ಶ್ರೀ ವಸಂತ ಬೆಣ್ಣೆ ದೋಸೆ ಅಂತ ಇಲ್ಲಿ ವಿಸಿಟ್ ಮಾಡಿ, ಸಗದಾಗಿದೆ. ನೀವೇನಾರು ದಾವಣಗೆರೆಗೆ ಬಂದರೆ ಒಳ್ಳೆ ಕ್ರೌಡು, ಹೆವಿ ಕ್ರೌಡ್ ಇದೆ. ಒಂದೊಂದು ದಿನ ಹೆಂಗಿರುತ್ತೆ ಅಂತಂದರೆ ಎದ್ಬಿಟ್ಟು ಎಲ್ಲೂ ಹೋಗ್ಬೇಕಂತಾನೆ ಅನಿಸಲ್ಲ. ಇವತ್ತು ಆಚೆ ಹೋದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ, ಮನೆಗೆ ಬಂದ್ವಿ, ಟೀ ಕುಡಿದ್ವಿ, ಆರಾಮಾಗಿ ಹಂಗೆ ಬಿದ್ಕೊಂಬಿಡೋಣ ಅನಿಸ್ತು ಹಾಸಿಗೆ ಮೇಲೆ. ಬಟ್ ಕೆಲಸ ಇದ್ದೇ ಇರುತ್ತೆ ಕೆಲವು ಸರಿ. ಹಂಗೇನೆ ಲೈಫು. ಲೇಸಿಯಾಗಿ ಫೀಲ್ ಮಾಡ್ಬೇಕು ಅನ್ಸಿದ್ರೆ ಕೆಲವು ಸರಿ ಮಾಡೋಕ್ಕಾಗಲ್ಲ. ಫುಲ್ಲು ರೋಡ್ ಫುಲ್ ಹಾಳಾಗ್ಬಿಟ್ಟಿದೆ. ಇದು ಹೆಂಗೆ ಗೊತ್ತಾ, ತಾರಲ್ಲೆಲ್ಲ ಈ ರೋಡು ಲೆಕ್ಕ ಮಾಡಲ್ಲ, ಬಟ್ ಹೊಡ್ಕೊಂಡು ಹೋಗ್ಬಿಡ್ಬೇಕು. ಈ ಅರ್ಧಂಬರ್ಧ ಸ್ಪೀಡಲ್ಲಿ ಹೋದರೆ ಗಾಡಿ ಹಿಂಗೆ ಆಗುತ್ತೆ. ಫುಲ್ ಹೊಡ್ಕೊಂಡು ಹೋಗ್ಬಿಡ್ಬೇಕು, ಅವಾಗ ಏನು ಫೀಲ್ ಆಗಲ್ಲ. ಹೊಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳೋದ್ಕಿಂತ ಹೋದರೆ ಸರಿ. ನೋಡಿದ್ಯಾ, ಇದಕ್ಕೆ ದುಡ್ಡು ಕೊಡೋದು. ದೇವ್ರ ಬೆಳಕೆರೆ ಡ್ಯಾಮ್ ಆ್ಯಂಡ್ ರಿಸರ್ವರ್ಗೆ ಸ್ವಾಗತ ಸುಸ್ವಾಗತ. ಪೀಸ್ಫುಲ್ ಆಗಿದೆ. ಆದರೆ ಬಾಯ್ಸ್, ಈ ಒಂದು ವ್ಯೂಗೆ ಬಂದಿದ್ವಿ. ಅಂಕಲ್ ನೋಡಿ ಹೆಂಗೆ ಇವರೇ ಒಂದು ಕೋಲ್ಗಳನ್ನ 60 ಮೆಟ್ಲು ಥರ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಇಳಿದ್ಬಿಟ್ಟು ಇವರು ಆ ಕಡೆ ಹೋಗ್ತಾರೆ ನೋಡಿ, ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಸ್ಪಾಟ್ ಮಾತ್ರ ಸಕ್ಕತ್ತಾಗಿದೆ ಇದು. ದಾವಣಗೆರೆ ಹತ್ರ ಇದ್ದರೆ ಇದೊಂದು ಸ್ಪಾಟು. ನೀವೇನಾರ ಸಂಜೆ ಟೈಮ್ ಸ್ಪೆಂಡ್ ಮಾಡಿದಿರ, ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಬರ್ಬೋದು. ಸಖತ್ತು ಪೀಸ್ಫುಲ್ ಆಗಿದೆ. ಈವನ್ ಇವಾಗ ಆ್ಯಕ್ಚುಲಿ ಬಿಸಿಲು 11-11:30 ಟೈಮು, ಆದ್ರೂ ತಂಪಾಗಿದೆ. ಸೈಡ್ ಬಾ ಆರ್ಯ, ಯಾವ ಬೈಕ್ ಬಂದಿದೆ ಹುಡ್ಕೋಣ. ಅಲ್ಲೇ ಇರು, ಸೈಡಲ್ಲಿರು. ಸೈಡ್ ಬಾ.
ವಾ 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 ವಾ. ಯಾರು ಬಂದ್ರು? ಸೈಡ್ ಬಾ, ಅಲ್ಲಿ ಬೈಕ್ ನಿಲ್ಲಿಸ್ತಾರೆ. ಹೆಂಗೆ ಕಪಲ್ಸು? ಅನುಷಾ, ಮೆಶ್ ಜಾಕೆಟ್ ತೊಗೊಂಡ್ರೆ ಇನ್ನೂ ಪೀಸ್ಫುಲ್ ಗೊತ್ತಾ? ಮೆಶ್ ಜಾಕೆಟ್ ತೊಗೊಂಡ್ಬಿಟ್ರೆ ಹೇಗಿತ್ತು ರೈಡು? ಹಾಂ, ಕ್ರೇಜಿನಾ? ಇನ್ನು ರೈಡ್ಸ್ ಸ್ಟಾರ್ಟು ಫುಲ್ಲು ಜೋರು. ಮಳೆ ಎಲ್ಲ ಕಡೆ, ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಎಲ್ಲ ಊರುಗಳಲ್ಲೂ ಹೆವಿ ಮಳೆ ಇದೆ. ಗುಡುಗು. ಮಿಸ್ಟರ್ ಹಿಮಾಲಯನ್ ಇಲ್ಲಿ ಮಿಸ್ಟರ್ ತಾರೆಲ್ಲ ನಿಂತ್ಕೊಂಡಿದ್ದಾರೆ. ಇರ್ಲಿ, ಪರವಾಗಿಲ್ಲ. ನಾವೆಲ್ಲ ಹಿಂಗೆ ಆಟ ಆಡಿ ಬೆಳೆದಿರೋದಕ್ಕೆ ಹಿಂಗಿರೋದು ಈಗ. ತಿಲಕ್, ನಂಗೆ ಯಾರೋ ಕಮೆಂಟಲ್ಲಿ ಕೇಳ್ತಾ ಇದ್ರು, ನೀವು ಗಾಡಿ ಕೊಟ್ಬಿಟ್ರಿ ಅಲ್ವಾ ಅಂತ ಅಂದ್ಬಿಟ್ಟು. ಮೊನ್ನೆ ವಿಡಿಯೋ ಹಾಕಿದ್ದೆಲ್ಲ, ಅದಕ್ಕೆ ಗಾಡಿ ಕೊಟ್ಟರು ಅದು ನಮ್ಮ ಹತ್ರನೇ ಇದ್ದಂಗೆ, ಯಾಕಂದರೆ ನಮ್ಮ ಬ್ರದರ್ ಇನ್ ಲಾ ಹತ್ರನೇ ಇರುತ್ತದು. ನೋಡಿ, ಇವರು ಜಸ್ಟು ಉಡುಪಿ. ಎಲ್ಲೆಲ್ಲಿ ಹೋಗಿದ್ದು ನೀವು? ಉಡುಪಿ, ಆಗುಂಬೆ. ಲಾಂಗ್ ರೈಡ್ ಹಿಮಾಲಯನಲ್ಲಿ ಕಪಲ್ ರೈಡ್ ಮಾಡಿ ಬಂದಿದ್ದಾರೆ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಹಾಂ, ಹಿಮಾಲಯನು ಕ್ರೇಜಿನಾ? ಲವಿಂಗ್ ಎವ್ರಿ ಮೈಲಾ? ಅಷ್ಟೇ ಬಾಯ್ಸ್. ನೋಡಿ, 12.5 ಕಿಲೋಮೀಟರು ಮೈಲೇಜ್ ಬರ್ತಾ ಇದೆ. ಸೊ ಪ್ರಿಟಿ ಡೀಸೆಂಟ್. ಫಸ್ಟ್ ಸರ್ವಿಸ್ ಆಗಬೇಕಿನ್ನು. 2000 ಕಿಲೋಮೀಟರ್ ಆಗಿದೆ, ಈಗ ತೊಗೊಂಡೋಗಿ ಸರ್ವಿಸ್ಗೆ ಹಾಕಬೇಕು. ಬಟ್ 12.5 ಕಿಲೋಮೀಟರ್ ಮೈಲೇಜ್ ಬರ್ತಿದೆ. ಇದಕ್ಕೂ ಜಾಸ್ತಿ ನಾನು ಏನೇ ಸ್ಮೂತಾಗಿ ಓಡಿಸಿದ್ರು ಮೈಲೇಜ್ ಬರ್ತಾಯಿಲ್ಲ. ಸೊ ಬೇಸಿಕಲಿ ನಾನು ಅರೌಂಡು 80 to 110 ಒಳಗಡೆ ಇಡ್ತಾಯಿದ್ದೀನಿ. 90 to 110 ಅಂತ ಅಂದ್ಕೊಳ್ಳಿ. ಈ ಸ್ಪೀಡು ಇದರಲ್ಲಿ ಮ್ಯಾನೇಜ್ ಮಾಡಿದ್ರೆ ನನಗೆ 12.5 ಮೈಲೇಜ್ ಬರ್ತಿದೆ. ಬಟ್ ನೀವು ಯಾವಾಗ ಥ್ರಾಟಲ್ ಕೊಡ್ತೀರಾ ಆವಾಗ ಫುಲ್ಲು ಫೆದರ್ ಲೈಟು ಚೂಚೂರೇ ಟಚ್ ಮಾಡಬೇಕು. ಹಿಂಗೆ ಕೊಟ್ಟರೆ ಈ ಮೈಲೇಜ್ ಬರ್ತಾ ಇದೆ ಸೋಫಾರ್ ನನಗೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ರನ್ನಿನಲ್ಲಿ ಸ್ವಲ್ಪ ಜಾಸ್ತಿ ಥ್ರಾಟಲ್ ಕೊಡೋದು ಬೇಡ ಅಂತ ನಾನೇ ಕೊಟ್ಟಿಲ್ಲ. ದಾವಣಗೆರೆ ಮುಗಿಸಿ ಇವಾಗ ಬ್ಯಾಂಗ್ಳೂರು ಕಡೆ ಹೊರಡ್ತಾ ಇದ್ದೀವಿ. ಹಿಮಾಲಯನಲ್ಲಿ ನಮ್ಮ ಬ್ರದರ್ ಇನ್ ಲಾ ಮತ್ತು ನನ್ನ ತಂಗಿ ಇದ್ದಾರೆ. ನಾವು ರಾಕ್ಸಲ್ಲಿದ್ದೀವಿ. ಸೊ ಒಂಥರ ಒಳ್ಳೆ ಚೆನ್ನಾಗಿತ್ತು. ಅವರು ಮಂಗಳೂರು ಕಡೆ ಹೋಗಿ ಬಂದರು, ಹಾಗೆ ಈ ಕಡೆಯಿಂದ ಒಟ್ಟಿಗೆ ಹೋಗ್ತಾಯಿದ್ದೀವಿ ನೈಟು. ಸೊ ನೋಡಿದ್ರಿ, ದುರ್ಗ, ದಾವಣಗೆರೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತಿ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ವಿ. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಈಗ ನೈಟು ಬೆಂಗಳೂರು ಕಡೆ ಹೋಗ್ತಾಯಿದ್ದೀವಿ. ಇದನ್ನು ತೊಗೊಂಡೋಗಿ ಸರ್ವಿಸಿಗೆ ಕೊಡೋದಿದೆ ನೆಕ್ಸ್ಟು. ಥಾರ್ದು 2000 ಕಿಲೋಮೀಟರ್ಸ್ ಸರ್ವಿಸ್ ಅಂದರೆ ಫಸ್ಟ್ ಸರ್ವಿಸು. ಅದನ್ನು ನೋಡೋಣ, ಹೇಳ್ತೀನಿ ನೆಕ್ಸ್ಟು ಬಿಲ್ಲೆಲ್ಲ ಎಷ್ಟಾಗತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಜೂನ್ ಎಂಡ್ ತನಕ ಬೈಕ್ಸ್ ಅಂತೂ ಮುಟ್ಟೋಂಗಿಲ್ಲ, ಡಾಕ್ಟರ್ಸ್ ಅಡ್ವೈಸ್. ಸೊ ಯಾವುದೇ ಲಾಂಗ್ ರೈಡ್ಸು ಇಲ್ಲ ಡುಕ್ಯಾಟಿನ ಎತ್ಕೊಂಡು ಆಚೆ ಹೋಗೋ ಪ್ಲ್ಯಾನ್ಸ್ ಇಲ್ಲ. ಸೊ ದಟ್ಸ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ನಿಮ್ಗೆ ಏನು ಅನ್ನಿಸ್ತು ಈ ವ್ಲಾಗು? ಎಂಜಾಯ್ ಮಾಡಿದ್ರಾ? ಏನು ಅನ್ನಿಸ್ತು? ಇದೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಒಂಥರ ವ್ಲಾಗು. ಇವಾಗ ನನ್ನ ಕೈ ಕಟ್ಟಾಕ್ದಂಗೆ ಆಗಿದೆ, ಬಟ್ ಇರೋದ್ರಲ್ಲಿ ಏನು ಮಾಡ್ಬೋದು ಟ್ರೈ ಮಾಡಿ ನಿಮಗೆ ಒಂದು ವಿಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಫ್ ಯು ಆರ್ ಎಂಜಾಯಿಂಗ್ ದಿಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್, ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ನೋಡೋಣ. ಒಟ್ಟಿನಲ್ಲಿ ಲೈಫಲ್ಲಿ ಸುತ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ, ಏನೋ ಒಂದು ಮಾಡ್ತಾಯಿರಿ, ಸುಮ್ಮನೆ ಕೂರಬೇಡಿ. ತುಂಬ ಜನ ಕೋವಿಡ್ ಬಂದಮೇಲೆ ಈ ವಿಚಾರದಲ್ಲಿ ಚೇಂಜ್ ಆಗಿದ್ದಾರೆ. ಕೋವಿಡ್ ಬಂದಮೇಲೆ ಜನ ಓಡಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಜಸ್ಟ್ ದುಡ್ಡು ಕೂಡಿಡೋದ್ರ ಬಗ್ಗೆ ಫೋಕಸ್ಡ್ ಇರೋದಿಲ್ಲ ಅವರು ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಪೀಪಲ್ ಸ್ಟಾರ್ಟೆಡ್ ಎಂಜಾಯಿಂಗ್, ಸೊ ದಟ್ ಇಸ್ ಎ ಗ್ರೇಟ್ ಥಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸಿಗೋಣ ಬಾಯ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೀವು ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡ್ತಾ ಇರಿ. ನಮ್ಮ ಥಾರ್ ರಾಕ್ಸ್ ಬಗ್ಗೆ ನಿಮಗೆ ಅನ್ನಿಸ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆಯಾ ವೀಡಿಯೋಸ್ ಬರ್ತಾ ಇರೋದಂತ ಎಲ್ಲ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್. ಹಿಮಾಲಯನಲ್ಲಿ ಇಲ್ಲಿದ್ದಾರೆ ಎಲ್ಲ ಕಪಲ್ಸು.